ನಿನಗಾಗಿ ಭಾಗ 159. ಪ್ರಜ್ವಲ್ ಇವನ ಅತ್ತೆಯನ್ನು ನೋಡಲು ಬರುತ್ತಾನೆ. ಅವರು ಹೇಗಿದ್ದಾರೆ, ಅವರ ಆರೋಗ್ಯ ಸರಿ ಹೋದರೆ ಇತ್ತ ಪವಿತ್ರ ಕೂಡ ಸರಿ ಹೋಗುತ್ತಾಳೆ ಅಂತ ಹೋದ. ಅವರ ಅತ್ತೆಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆದ ಮೇಲೆ ಅವರು ಸ್ವಲ್ಪ ಇಂಪ್ರೂವ್ ಆಗುತ್ತಿದ್ದಾರೆ ಅಂತ ಅನಿಸುತ್ತಿತ್ತು. ಆದರೆ ಅಲ್ಲಿರುವ ಡಾಕ್ಟರನ್ನು ನೋಡಿ ಅವನು ಬೆಚ್ಚಿದ. ಆ ಡಾಕ್ಟರ್ ನನ್ನ ಜೊತೆ ಎಂಗೇಜ್ಮೆಂಟ್ ಆದ ಹುಡುಗಿಯ ಅಪ್ಪನಿಗೆ ಟ್ರೀಟ್ಮೆಂಟ್ ಕೊಟ್ಟವರು. ಅಯ್ಯೋ, ಈಗ ಏನು ಮಾಡುವುದು ಅಂದರೆ ಯೋಚಿಸಬೇಕಾದಾಗ ಅಕ್ಕಪಕ್ಕ ಇರುವ ಆಸ್ಪತ್ರೆಯಲ್ಲಿ ಒಂದೇ ಡಾಕ್ಟರ್. ಆಗ ಇವನಿಗೆ ಸ್ವಲ್ಪ ತಲೆನೋವು ಬಂತು. ಎರಡೆರಡು ಆಸ್ಪತ್ರೆಯಲ್ಲಿ ಈ ಡಾಕ್ಟರ್ ಕೆಲಸ ಮಾಡುತ್ತಿದ್ದಾನೆ. ಇವನೇನಾದರೂ ನಾನೇ ಅವನು ಅಂತ ಗೊತ್ತಾದರೆ ಮುಗಿದು ಹೋಯಿತು. ನಾನು ರಾತ್ರಿ ಪೂರ್ತಿ ನಿನ್ನೆ ಅದೇ ಆಸ್ಪತ್ರೆಯಲ್ಲಿ ಇದ್ದು ಬಂದೆ ಅವರ ಟ್ರೀಟ್ಮೆಂಟ್ಗಾಗಿ. ಈಗ ತಿಳಿದು ಹೋಗುತ್ತದೆ ಅಂತ ಅವನು ಬೆಚ್ಚಿದ. ತುಂಬ ಸಮಯ ಅವರಿಗೆ ವೇಟ್ ಮಾಡಿದ. ಆದರೆ ಹೊರಗಡೆಯಿಂದ ಡಾಕ್ಟರ್ ಅವನನ್ನು ಗುರುತು ಹಿಡಿದು ನೀವು ನಮ್ಮ ಅವರಲ್ಲವೇ ಇವರಲ್ಲವೇ ಅಂತ ಇವನ ಪರಿಚಯವನ್ನು ಹೇಳುತ್ತಿದ್ದಾನೆ. ಆದರೆ ಅವನಿಗೆ ಭಯವಾಗುತ್ತಿದೆ. ಒಳಗೆ ಇರುವ ಡಾಕ್ಟರ್ ಬಂದು ಬಿಟ್ಟರೆ ಅಂತ. ಸರ್, ನಾನು ನೀವು ಹೇಳುವ ಮನುಷ್ಯ ಅಲ್ಲ. ನನಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದೆ ಆಸ್ಪತ್ರೆಯಲ್ಲಿ ಅಂತ ಹೇಳಿ ಹೊರನಡೆದ. ಇವನನ್ನು ತಿಳಿದಿರುವ ತುಂಬ ಜನ ಈ ಆಸ್ಪತ್ರೆಯಲ್ಲಿ ಇದ್ದಾರೆ. ಇದು ಇವನ ಲೋಕಲ್ ಏರಿಯಾ ಆಗಿರುವುದರಿಂದ ಇಲ್ಲಿರುವುದು ತನ್ನ ಹೆಂಡತಿ, ಅವರು ತನ್ನ ಅತ್ತೆ ಅಂತ ತಿಳಿದರೆ ಮುಗಿದು ಹೋಯಿತು. ಮತ್ತೇನು ಬೇಕಾದರೆ ಬಿಟ್ಟು ಬರಬಹುದು. ಆದರೆ ಹೆಂಡತಿಯನ್ನು ಬಿಟ್ಟು ಹೋಗುವುದು ಅವನಿಗೆ ತುಂಬ ಕಷ್ಟದ ಕೆಲಸ ಅಂತ ಅನಿಸುತ್ತಿತ್ತು. ಅವಳ ಬಳಿ ಹೋಗುವ ಧೈರ್ಯ ಅವನಿಗೆ ಇರಲಿಲ್ಲ. ಅವನು ಹೋದರೆ ಅವಳ ಅಮ್ಮನನ್ನು ಕೇಳುತ್ತಾಳೆ. ಈ ಗೊಂದಲಗಳ ನಡುವೆ ಅವನು ಅವನ ಗೆಳೆಯ ರಾಕೇಶ್ಗೆ ಹೇಳಿ ಈ ಸಮಸ್ಯೆಗೆ ಪರಿಹಾರ ಕೇಳಿದ. ಆಗ ಅವನು ಹೇಳಿದ, ಅವರು ನಮ್ಮ ಅತ್ತೆ ಅಂತ. ನಾನು ಹೋಗಿ ವಿಚಾರಿಸಿಕೊಳ್ಳುತ್ತೇನೆ, ನೀನು ಯೋಚಿಸಬೇಡ, ಮನೆಗೆ ಹೋಗು ಅಂತ ಹೇಳಿದ. ಆದರೆ ಮನೆಗೆ ಹೋಗುವ ಮನಸ್ಸಾಗಲಿಲ್ಲ. ನಾನು ಅಲ್ಲೇ ಅವಳ ವಾರ್ಡಿನ ಹೊರಗೆ ಕುಳಿತೆ. ಇನ್ನೂ ಸ್ವಲ್ಪ ಹೊತ್ತಿಗೆ ಅವಳನ್ನು ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡುತ್ತಾರೆ. ಒಂದು ದಿನ ಅಬ್ಸರ್ವೇಷನ್ನಲ್ಲಿ ಇಟ್ಟುಕೊಂಡು ಮನೆಗೆ ಕಳಿಸುತ್ತಾರೆ ಅಂತೆ. ಸರ್ಜರಿ ಆಗಿದ್ದರೂ ಕೂಡ ಅದೇನು ಅಷ್ಟೊಂದು ಬೇಜಾರಿಲ್ಲ. ಮನೆಯಲ್ಲಿ ನೋಡಿಕೊಂಡರೆ ನರ್ಸನ್ನು ಬೇಕಾದರೂ ಕಳಿಸುತ್ತೇವೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಈ ಎಲ್ಲ ವಿಷಯವನ್ನು ನಾನು ಹೇಳಬೇಕು ಅಂತ ಅವಳಿಗೆ ಕಾದು ಕುಳಿತೆ. ಅರ್ಧ ಗಂಟೆ ಪ್ರೋಸೆಸ್ ನಡೆಯಿತು. ಅವಳು ICUಯಿಂದ ವಾರ್ಡ್ಗೆ ಶಿಫ್ಟ್ ಆಗುವುದರಲ್ಲಿ ನನ್ನ ಪ್ರಾಣ ಬಾಯಿಗೆ ಬಂದಂತೆ ಆಯಿತು. ಅವಳನ್ನು ಮುಟ್ಟಬೇಕು, ಅವಳ ಜೊತೆ ಮಾತನಾಡಬೇಕು. ನಿನ್ನ ಅಮ್ಮನಿಗೆ ರಕ್ತ ಕೊಟ್ಟಿದ್ದು ನಾನೇ. ಸಂಪೂರ್ಣವಾಗಿ ಸುಧಾರಿಸಿದೆ. ಏನಿದ್ದರೂ ಸ್ವಲ್ಪ ದಿನಗಳು ತೆಗೆದುಕೊಳ್ಳುತ್ತಾರೆ ಅಷ್ಟೇ ಹುಷಾರಾಗಲು. ಅವರು ಅಪಾಯದಿಂದ ಪಾರಾಗಿದ್ದಾರೆ. ಈ ರೀತಿಯ ಮಾತುಗಳನ್ನು ಅವಳಿಗೆ ಹೇಳಬೇಕು. ಪುನಃ ಅವಳ ದೃಷ್ಟಿಯಲ್ಲಿ ನಾನು ದೊಡ್ಡವನು ಆಗಬೇಕು. ಆಗ ಅವಳು ನನ್ನನ್ನು ಇನ್ನೂ ಪ್ರೀತಿಸುತ್ತಾಳೆ. ನನ್ನನ್ನು ಬಿಟ್ಟು ಇನ್ನೆಂದೂ ಕೂಡ ಅವಳು ಹೋಗುವುದಿಲ್ಲ. ಈ ರೀತಿ ಪುಟ್ಟ ಮಗು ಅಮ್ಮ ತನ್ನಿಂದ ದೂರವಿದ್ದರೆ ಪುನಃ ಅವಳು ತನ್ನ ಬಳಿ ಬಂದಾಗ ನಾನು ಅವಳನ್ನು ಹೇಗೆ ಇಂಪ್ರೆಸ್ ಮಾಡಬಹುದು ಅಂತ ಅಮಾಯಕತ್ವದಿಂದ ಕಾದು ಕುಳಿತಿರುತ್ತದೆ. ಅದೇ ರೀತಿ ನಾನು ಕೂಡ ಅವಳಿಗಾಗಿ ಕಾದು ಕುಳಿತುಕೊಂಡೆ. ಅವಳು ICUನಿಂದ ಹೊರಬಂದ ತಕ್ಷಣ ನನ್ನ ಹೃದಯ ಹಕ್ಕಿಯಂತೆ ಹಾರಾಡಲು ಶುರು ಮಾಡಿದ್ದು. ಅವಳನ್ನು ಅಲ್ಲಿ ನೋಡಿದಾಗ ಆಗಿದ್ದ ದುಃಖ. ಅವನು ಅವಳಿಗಾಗಿ ಓಡಿದ ಅವಳ ಹಿಂದೆ. ಆದರೆ ಅಷ್ಟರಲ್ಲಿ ಪುನಃ ಇವನನ್ನು ಗುರುತು ಹಿಡಿಯುವ, ಇವನ ಬಗ್ಗೆ ತಿಳಿದಿರುವ ಅದೇ ಹಳೆ ಡಾಕ್ಟರ್ ಕಾಣಿಸಿದರು. ಇನ್ನು ತಾನು ಅವಳನ್ನು ಮೀಟ್ ಮಾಡುವುದು ಕಷ್ಟ ಅಂತ ಇವನು ಅಂದುಕೊಂಡ. ಏಕೆಂದರೆ ಈ ಸಮಯದಲ್ಲಿ ಅವರ ಶಿಫ್ಟ್ ಮುಗಿಯುವವರೆಗೂ ಕೂಡ ನಾನು ಪವಿತ್ರಳನ್ನು ನೋಡಲು ಸಾಧ್ಯವಿಲ್ಲವೇನೋ, ಅಥವಾ ರೌಂಡ್ ಆಗುವವರೆಗೂ ಕಾಯೋಣ ಅಂತ ಅವನು ಅಲ್ಲೇ ಸೈಡಿನಲ್ಲಿ ಕುಳಿತುಕೊಂಡ, ಮುಖವನ್ನು ಮುಚ್ಚಿಕೊಂಡು. ತುಂಬ ಸಮಯ ಆ ಡಾಕ್ಟರ್ ಪವಿತ್ರಳನ್ನು ನೋಡುತ್ತಾ ರೂಮಿನಲ್ಲಿ ಕಳೆದ. ಅವಳ ಆರೋಗ್ಯವನ್ನು ವಿಚಾರಿಸುತ್ತಿದ್ದ. ಇವನಿಗೆ ಬೇಸರವಾಯಿತು. ಇವನು ಸ್ವಲ್ಪ ಬಗ್ಗಿ ನೋಡಿದ. ಆಗ ಅವನು ಪವಿತ್ರಳಿಗೆ ಇಲ್ಲಸಲ್ಲದ ಎಕ್ಸಸೈಸನ್ನು ಮಾಡಿಸುತ್ತಿದ್ದ. ಅದನ್ನು ನೋಡಿ ಇವನಿಗೆ ಆಶ್ಚರ್ಯವಾಯಿತು. ಅವಳಿಗೆ ಇದರ ಅವಶ್ಯಕತೆ ಇಲ್ಲ.
ನಿಧಾನವಾಗಿ ನೋಡಿದಾಗ ಇವನಿಗೆ ಅರ್ಥವಾಯಿತು. ಆ ಡಾಕ್ಟರ್ ಬೇಕು ಅಂತ ಪವಿತ್ರಳಿಗೆ ಇಲ್ಲ ಸಲ್ಲದ ಟ್ರೀಟ್ಮೆಂಟ್ ನೀಡುತ್ತಿದ್ದಾನೆ ಅಥವಾ ಲೈನ್ ಹಾಕುತ್ತಿದ್ದಾನೆ ಅನ್ನುವ ಸಣ್ಣ ಅನುಮಾನ ಬಂತು. ನನ್ನ ಹೆಂಡತಿ ತುಂಬ ಸುಂದರವಾಗಿದ್ದಾಳೆ, ಡಾಕ್ಟರ್ ಕೂಡ ಹೆಂಗಾಗಿದ್ದಾನೆ, ಅವನಿಗೆ ಮದುವೆ ಆಗಿರುವ ಹುಡುಗಿಯೇ ಬೇಕಾ? ಆಗ ಅವನಿಗೆ ಭಯವಾಯಿತು. ಅವಳು ತಾಳಿಯನ್ನು ಹಾಕಿರಲಿಲ್ಲ. ಅವಳಿಗೆ ಮದುವೆ ಆಗಿದೆ ಅನ್ನುವುದು ಇಲ್ಲಿ ಯಾರಿಗೂ ಕೂಡ ತಿಳಿದಿಲ್ಲ. ಇವನ ಮನಸ್ಸು ತುಂಬ ಕೆಟ್ಟ ರೀತಿ ಓಡುತ್ತಿದೆ. ಪವಿತ್ರ ಅವನ ಜೊತೆ ತುಂಬ ಜೋರಾಗಿ ನಗುತ್ತಿದ್ದಳು. ಅವನು ಜೋಕುಗಳನ್ನು ಮಾಡುತ್ತಿದ್ದ. ಅದಕ್ಕೆ ಇವಳು ಪ್ರತಿಕ್ರಿಯೆ ನೀಡುತ್ತಿದ್ದಳು. ಆಗ ಅವನಿಗೆ ನಿಜವಾಗಲೂ ಕೂಡ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತೆ ಆಗುತ್ತಿದೆ. ನನ್ನ ಜೊತೆ ಎಂದೂ ಕೂಡ ಇಷ್ಟೊಂದು ಜೋರಾಗಿ ನಕ್ಕಿಲ್ಲ ಇವಳು. ಆ ಡಾಕ್ಟರ್ ಜೊತೆ ಎಷ್ಟು ಚೆನ್ನಾಗಿ ನಗುತ್ತಿದ್ದಾಳೆ. ಇವನ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತಿದೆ. ತುಂಬ ಕೋಪದಿಂದ ಆ ಡಾಕ್ಟರ್ಗೆ ಹೊಡೆಯಬೇಕು ಅಂತ ಒಳಗಡೆ ಹೋಗುತ್ತಿದ್ದ. ಅಷ್ಟರಲ್ಲಿ ಹಿಂದೆಯಿಂದ ರಾಕೇಶ್ ಬಂದು ಅವನ ಕೈಯನ್ನು ಹಿಡಿದು ಹೇಳಿದ, ಹೊರಗೆ ಬುದ್ಧಿ ಇದೆಯಾ ನಿನಗೆ? ಅವಳು ತಲೆನೋವು ಅಂತ ಹೇಳುತ್ತಿದ್ದಳು. ಅವಳ ಮನಸ್ಸನ್ನು ಪರಿವರ್ತನೆ ಮಾಡುತ್ತಿದ್ದಾರೆ ಅಥವಾ ಫ್ರೀಯಾಗಿ ಸ್ವಲ್ಪ ಮಾತನಾಡುತ್ತಿರಬಹುದು. ಅದರಲ್ಲಿ ತಪ್ಪೇನಿದೆ? ನಿನಗೆ ಏಕೆ ಅಷ್ಟೊಂದು ಹೊಟ್ಟೆ ಉರಿ? ನಿನ್ನ ಹೆಂಡತಿ ನಿನ್ನವಳು ಅಂದ ಮೇಲೆ ನಿನ್ನಿಂದೆಲ್ಲಿ ದೂರವಾಗುತ್ತಾಳೆ? ಆ ಡಾಕ್ಟರ್ ನಿನ್ನ ಅಪ್ಪನ ಸಂಬಂಧಿ, ನಿನ್ನ ಅತ್ತೆ ಮಗ ರಾಜ. ಅವನ ಪರಿಚಯ ನಿನಗೆ ಇಲ್ಲ. ಅವನು ಫಾರಿನ್ನಲ್ಲಿ ಇದ್ದ ಅಂತ ನೀನೇ ಹೇಳುತ್ತಿದ್ದೆ ಅಲ್ಲವೇ? ಅವನು ಇಲ್ಲಿಗೆ ಬಂದು 2 ತಿಂಗಳಾಗಿದೆ. ಆಗ ಇವನು ಆಶ್ಚರ್ಯದಿಂದ, ಅವನು ರಾಜನ? ನಾನು ನಿನ್ನೆ ಆಸ್ಪತ್ರೆಯಲ್ಲಿ ನೋಡಿದ್ದೆ ಅಂದಾಗ, ಹೌದು, ನಿನ್ನ ಅಪ್ಪನ ತಂಗಿಯ ಮಗನೇ. ನಿನ್ನ ಅಪ್ಪ ನಿನ್ನನ್ನು ಹಳ್ಳಿಯಲ್ಲಿ ಡಾಕ್ಟರ್ ಮಾಡಬೇಕು, ಹಳ್ಳಿಯ ಜನರ ಸೇವೆ ಮಾಡಲು ಅಂತ ಆಸೆ ಪಟ್ಟರಂತೆ. ಆದರೆ ನೀನು ಸಿಟಿಯನ್ನು ಬಿಟ್ಟು ಬಂದಿಲ್ಲ ಅಂತ ಫಾರಿನ್ನಲ್ಲಿ ಇದ್ದ ಇವನನ್ನು ಕರೆಸಿಕೊಂಡಿದ್ದಾರೆ. ಆಗ ಆಶ್ಚರ್ಯದಿಂದ, ಫಾರಿನಿಂದ ಬಂದು ಹಳ್ಳಿ ಸೇವೆ ಮಾಡುತ್ತಾನ? ಅದೇಗೆ ಸಾಧ್ಯ? ಅದೇನೋ ಗೊತ್ತಿಲ್ಲ. ಇವನಿಗೆ ಒಳ್ಳೆಯ ಹೆಸರಿದೆ ಸುತ್ತಮುತ್ತಲಿನ 10 ಹಳ್ಳಿಯಲ್ಲಿ. ಇವನೆಂದರೆ ಎಲ್ಲರೂ ಇಷ್ಟಪಡುತ್ತಾರೆ. ನೀನು ಸುಮ್ಮನೆ ಇಲ್ಲಸಲ್ಲದ ವಿಷಯವನ್ನು ತಲೆಯಲ್ಲಿ ಹಾಕಿಕೊಂಡು ಕೊರಗಬೇಡ. ಮೊದಲು ಪವಿತ್ರ ಮತ್ತು ಅವರ ಅಮ್ಮನನ್ನು ಈ ನರಕದಿಂದ ಹೇಗೆ ಪಾರು ಮಾಡುತ್ತೀಯ ಅದರ ಬಗ್ಗೆ ಸ್ಮಾರ್ಟಾಗಿ ಥಿಂಕ್ ಮಾಡು. ಎಮೋಷನಲ್ ಆದರೆ ಎಲ್ಲವನ್ನು ಕಳೆದುಕೊಳ್ಳುತ್ತೀಯ. ನಿಮ್ಮ ಮನೆಯವರು ನಿನ್ನನ್ನು ವಿಲನ್ ಮಾಡಿಟ್ಟಿದ್ದಾರೆ. ಅದೇ ರೀತಿ ಪವಿತ್ರ ಮತ್ತು ಅವರ ಮನೆಯವರ ದೃಷ್ಟಿಯಲ್ಲಿ ನೀನು ಕೆಟ್ಟವನಾಗಬೇಡ. ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ. ಅವಳು ಈಗಿನ ಕಾಲದ ಹುಡುಗಿ, ಅವಳಿಗೆ ಸ್ವಾತಂತ್ರ್ಯ ಬೇಕು, ಅವಳನ್ನು ಯಾರು ಕಟ್ಟು ಹಿಡಿಯಬಾರದು ಅಂತ ಹೇಳುತ್ತಿರಬೇಕಾದಾಗ ಆ ಕಡೆಯಿಂದ ರಾಜ ಬಂದು ಯಾರಿಗೆ ಸ್ವಾತಂತ್ರ್ಯ ಬೇಕು ಅಂತ ಕೇಳಿದ. ಈಗ ಪ್ರಜ್ವಲ್ ತನ್ನ ಮುಖವನ್ನು ಬೇರೆ ಕಡೆ ಮಾಡಿಕೊಂಡು, ನನ್ನ ಗೆಳೆಯನಿಗೆ ಸ್ವಲ್ಪ ಏನೋ ಅಡ್ವೈಸ್ ಮಾಡುತ್ತಿದ್ದೇನೆ ಬಿಡಿ ಸರ್, ನಮ್ಮಿಬ್ಬರ ವಿಷಯ ಯಾವಾಗಲೂ ಇರುತ್ತದೆ, ನೀವು ಹೇಳ್ತೀರಾ ಅಂತ ಕುಶಲೋಪಚಾರವನ್ನು ವಿಚಾರಿಸಿದ ನಂತರ ಅವನು ಹೊರಗೆ ಹೊರಟು ಹೋದ. ಇತ್ತ ಇವನು ಪ್ರಜ್ವಲ್ನನ್ನು ಪವಿತ್ರಳ ರೂಮಿನ ಒಳಗಡೆ ಕರೆದುಕೊಂಡು ಬಂದ. ರಾಕೇಶ್ ಪವಿತ್ರಳನ್ನು ಕುರಿತು ಕೇಳಿದ, ಹೇಗಿದ್ದೀಯ ತಂಗಮ್ಮ ಅಂತ. ಚೆನ್ನಾಗಿದ್ದೀವಿ ಅಣ್ಣ, ಪರವಾಗಿಲ್ಲ. ಇವರು ಬಂದ ಮೇಲೆ ನನ್ನ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸಿತು. ಏನಿದ್ದರೂ ಅಮ್ಮನನ್ನು ಒಮ್ಮೆ ನೋಡಬೇಕು ಅಂತ ಅಂದಾಗ, ನಿನ್ನ ಅಮ್ಮ ಹುಷಾರಾಗಿದ್ದಾರೆ, ಆದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ, 1-2 ದಿನ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಈ ರೀತಿಯ ಮಾತುಗಳನ್ನು ಹೇಳಬೇಕಾದಾಗಲೂ ಪ್ರಜ್ವಲ್ ಕೂಡ ಸ್ವಲ್ಪ ಭಯದಲ್ಲೇ ಇದ್ದ. ಇದನ್ನು ಅರಿತ ರಾಕೇಶ್ ನನಗೆ ಕೆಲಸವಿದೆ ಅಂತ ಹೊರನಡೆದ. ಆಗಲೂ ಕೂಡ ಅವನು ಸ್ವಲ್ಪ ಭಯದಲ್ಲೇ ಕುಳಿತಿದ್ದ. ಏಕೆಂದರೆ ಪವಿತ್ರ ಯಾರ ಜೊತೆಗೂ ಇಷ್ಟೊಂದು ಖುಷಿಯಿಂದ ಮಾತನಾಡುತ್ತಿರಲಿಲ್ಲ. ಆದರೂ ಕೂಡ ಅಂತ ಅವನಿಗೆ ಗೊಂದಲ ಶುರುವಾಯಿತು. ಏನಾದರೂ ಮನಸ್ಸಿನಲ್ಲೇ ಆಸೆ ಶುರುವಾಗಿರಬಹುದಾ ಅಂತ ಬೇಸರ ಮಾಡಿಕೊಳ್ಳುತ್ತಿದ್ದ. ಇವನನ್ನೇ ನೋಡುತ್ತಾ ಕುಳಿತ ಪವಿತ್ರ, ಏನಾಯಿತು, ಏನು ವಿಷಯ ಹೇಳಿ ಅಂತ ಕೇಳಿದಳು. ಆಗ ಅವನು ಏನೂ ಹೇಳದೆ ತಲೆಯನ್ನು ಅಲ್ಲಾಡಿಸಿದ. ಆಗ ಅವಳು ಹತ್ತಿರ ಬರಲು ಸನ್ನೆ ಮಾಡಿದಳು. ಅವನು ಹತ್ತಿರ ಹೋದ.
ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಜೋರಾಗಿ ಅಳಲು ಶುರು ಮಾಡಿದಳು. ಆಗ ಇವನಿಗೆ ಕನ್ಫ್ಯೂಷನ್ ಆಯಿತು. ಇಷ್ಟು ಹೊತ್ತು ನಗುನಗುತ್ತಾ ಇದ್ದೆ, ಈಗ ಏಕೆ ಅಳುತ್ತಿದ್ದೀಯಾ ಅಂತ ಇವನು ಕೇಳಿದಾಗ ಅವಳು ICUಗೆ ಹೋದ ಮೇಲೆ ಸ್ವಲ್ಪ ಭಯವಾಯಿತು. ನಿಮ್ಮನ್ನು ನೋಡುತ್ತೇನೋ ಇಲ್ಲವೋ ಪುನಃ ಅಂತ. ಅವನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡಳು. ಅವಳ ಅಪ್ಪುಗೆ ಇವನಿಗೆ ಆಕಸ್ಮಿಕವಾಗಿದ್ದರೂ ಕೂಡ ಅದರಲ್ಲಿ ತುಂಬ ತಂಪು, ಸುಖ ಎಲ್ಲ ಇದೆ. ಇವನು ನಿಜವಾಗಲೂ ಕೂಡ ಒಂದೇ ಕ್ಷಣದಲ್ಲಿ ಸ್ವರ್ಗ ಸುಖ ಸಿಕ್ಕಿತು ಅನ್ನುವಷ್ಟು ಖುಷಿ ಪಡುತ್ತಿದ್ದಾನೆ. ಅವಳು ಇನ್ನೂ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವನ ಕೆನ್ನೆಗೆ ಮುತ್ತನ್ನು ಕೊಡಲು ಆರಂಭಿಸಿದಳು. ಯಾಕೆ ಏನು ಇವನಿಗೆ ಬೇಕಿಲ್ಲ. ಅವಳು ಹತ್ತಿರ ಬಂದ ತಕ್ಷಣ ಇವನು ಬೆಣ್ಣೆಯಂತೆ ಕರಗಿ ಹೋಗುತ್ತಾನೆ. ಇವನಿಗೂ ಕೂಡ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗದೆ ಅವಳ ಮುತ್ತುಗಳಿಗೆ ಸ್ಪಂದಿಸಲು ಆರಂಭಿಸಿದ. ಅದರ ಪರಿಣಾಮವಾಗಿ ಇಬ್ಬರ ತುಟಿಗಳು ಪರಸ್ಪರ ಒಂದಾದವು. ಇಷ್ಟು ಸಮಯ ತುಟಿಗಳು ದೂರವಾಗಿದ್ದವು, ಈಗ ಒಂದಾಗಿ ತಮ್ಮ ಕೆಲಸವನ್ನು ತಾವು ಆರಂಭಿಸಿದವು. ಇವನ ತುಟಿ ಅವಳ ತುಟಿಯನ್ನು, ಅವನ ತುಟಿ ಇವಳ ತುಟಿಯನ್ನು ಕಚ್ಚಲು ಆರಂಭಿಸಿದವು. ಅದರಲ್ಲಿ ಸ್ವರ್ಗ ಸುಖ ಸಿಗುತ್ತಿತ್ತು. ಇಬ್ಬರು ತುಂಬ ಸಮಯಗಳ ಕಾಲ ಪರಸ್ಪರ ಒಬ್ಬರಿಗೊಬ್ಬರು ಮುತ್ತನ್ನು ಕೊಡುವುದರ ಮೂಲಕ ತಮ್ಮಲ್ಲಿದ್ದ ಸ್ಟ್ರೆಸ್ಸನ್ನು ಹೊರಹಾಕುತ್ತಿದ್ದಾರೆ. ಅವಳು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರೆ ಇವನು ಕೂಡ ಅವಳ ಸೊಂಟವನ್ನು ಹಿಡಿದುಕೊಂಡಿದ್ದಾನೆ. ಅವಳ ದೇಹದ ಎಲ್ಲ ಕಡೆ ಕೈ ಹಾಕಲು ಆರಂಭಿಸಿದ. ಅಷ್ಟರಲ್ಲಿ ಹೊರಗಿನಿಂದ ಯಾರೋ ಬಂದಂತೆ ಶಬ್ದವಾಯಿತು. ನಿಧಾನವಾಗಿ ಅವಳಿಂದ ದೂರವಾದ. ಯಾರಾದರೂ ಬಂದರೆ ಅವಳಿಗೆ ಡಿಸ್ಕಂಫರ್ಟ್ ಆಗುತ್ತದೆ ಅಂತ. ಆದರೆ ಬಂದಿದ್ದು ಅವಳ ಅಪ್ಪ ಮತ್ತು ಗೆಳತಿ. ಅವರಿಬ್ಬರು ತುಂಬ ಎಮೋಷ್ನಲ್ ಆಗಿದ್ದರು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.